शेषार्घ्यवंशकलशोधरिपूर्णचन्द्रम् श्रीमन्नृसिंहगुरुवर्यवराभ्यभृङ्गम् श्रीमन्ननन्तगुरुवर्यसुतम् गुणाब्धिम् सम्पत्कुमारगुरुवर्यमहम् प्रभक्ष्ये। उசுरे उசுरम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। गीता सगीता कर्तव्या किमन्ये शास्त्रविस्तरैः या स्वयं पद्मनाभस्य मुखपद्माद्विनिसृता। ಇಂದಿನ ದಿನ ನಾವು ಪರಮಾತ್ಮನ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯವನ್ನ ಅನುಸರಿಸುತ್ತೇವೆ. ಅಂದರೆ ಇದಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು. 20 ಶ್ಲೋಕ, 3 ವಿಷಯ. ಮೊದಲನೆಯದು, ಈ ಸಂಸಾರವನ್ನ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ, ಅದು ನಾಳೆ ಇದ್ದರೆ ಇವತ್ತಿದ್ದರೆ ನಾಳೆ ಇರೋದು. ಸ್ವಹಾಥ ಅಂದ್ರೆ ನಾಳೆ ಇರೋದು, ಅಶ್ವತ್ಥ ನಾಳೆ ಇರುತ್ತೋ ಇಲ್ವೋ ಅಂದರೆ ಆ ತರಹವಾಗಿ ಅಳಿಯತಕ್ಕದ್ದು ಕ್ಷೇತ್ರ, ಜಗತ್ತು, ಅಚಿತ್ತು ಅನ್ನತಕ್ಕಂತಹ ತತ್ವ ಸದಾ ಮಾರ್ಪಾಡಾಗ್ತಾ ಇರತಕ್ಕಂತಹದ್ದು. ಅದಕ್ಕೇನಂತ ಹೇಳ್ತೀವಿ ನಾವು? ಪ್ರವಾಹೇಣ ನಿತ್ಯ ಅಂತ ಹೇಳ್ತೀವಿ. ಪ್ರವಾಹದಲ್ಲಿ ಹೋಗಿರತಕ್ಕಂತಹ ನೀರು ಹೊಸ ನೀರೇ ಹೊರತು ಹಳೆ ನೀರು ಬರೋದಿಲ್ಲ. ಅದೇ ತರಹವಾಗಿ ಜಗತ್ತು ಎಂಬತಕ್ಕಂಥ ಪ್ರವಾಹದಲ್ಲಿ ಇದನ್ನ ನಾಳೆ ಇರುತ್ತೋ ಇಲ್ವೋ ಅನ್ನತಕ್ಕಂತಹ ವಿಷಯವನ್ನ ಅಶ್ವತ್ಥ, ಇದನ್ನ ಒಂದು ಸಂಸಾರವನ್ನ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ಅದನ್ನು ಅರಿತವನೇ ವೇದವನ್ನೆರಿತವ ಹಾಗಂತ ಶುರು ಮಾಡ್ತಾನೆ 10ನೇ ಶ್ಲೋಕದಲ್ಲಿ. ಈ ಅಶ್ವತ್ಥ ಮರ ಊರ್ಧ್ವ ಮೂಲ ಅಧಶಾಖ ಅಂದ್ರೇನು? ಬೇರು ಸತ್ಯಲೋಕದಲ್ಲಿವೆ, ಎಲೆಗಳು, ಕಾಂಡಗಳು ಈ ಲೋಕದಲ್ಲಿವೆ. ಅಂದರೆ ಬೇರು ಮೇಲೆ ಇದ್ದು ಎಲೆಗಳಿಂದ ಕೆಳಗಿದೆ. ಅದು 2ನೇ ಶ್ಲೋಕದಲ್ಲಿ ತಿಳಿಸಿ, ಈ ಗುಣಗಳಿಗೆ ಇರತಕ್ಕಂತಹ ಒಂದು ಸಂಬಂಧವಿದೆಯಲ್ಲ, ಅದೇ ಅಜ್ಞಾನಕ್ಕೆ ಕಾರಣ ಎಂಬುದನ್ನ ಸಂಸಾರಿಗಳಿಗೆ ಗೊತ್ತಾಗುವುದಿಲ್ಲ ಪರಮಾತ್ಮ. ಇದನ್ನ ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಅಂದರೆ ವೈರಾಗ್ಯ, ಸಂಘ ಬಿಟ್ಟಿರುವಿಕೆ, ಅಂದರೆ ಹಚ್ಚಿಕೊಳ್ಳದಿರುವಿಕೆ, ಅಸಂಗ ಎನ್ನತಕ್ಕಂತಹ ಕೊಡಾಲಿಯಿಂದ ಈ ಅಜ್ಞಾನವನ್ನು ಕಟ್ ಮಾಡಿ ಪ್ರಾಪ್ಯವಾಗಿರತಕ್ಕಂತಹ ಈ ಆತ್ಮರಂತಿಕೆ ಸೇರಲು ಅಂದ್ರೆ ಅಜ್ಞಾನ ಹೋಗಿ ಜ್ಞಾನ ಹೊಂದಲು ಶರಣಾಗತಿ ಒಂದೇ ಉಪಾಯ. ಏನು ಶರಣಾಗತಿ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಇರತಕ್ಕಂತಹ ವಾಕ್ಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನನ್ಯಶ್ಚಿಂತಯಂತೋ ಮಾಂ ಏದನ ಪ್ರತಿಭಾಸತೆ ಎನ್ನುವಂತೆ ಅನನ್ಯವಾಗಿ ಸತತವಾಗಿ ತೈಲವತ್ ದಾರುವನ್ನಿಹಿವತ್ ಅಂದರೆ ಎಳ್ಳಿನಲ್ಲಿ ಎಣ್ಣೆ ಇರುವಂತೆಯೂ ಮರದಲ್ಲಿ ಬೆಂಕಿ ಇರುವಂತೆಯೂ ತಿಳಿದು ನಾವು ಭಗವಂತನನ್ನು ಉಪಾಸನೆ ಮಾಡುತ್ತೇವೆ. ಉಪಾಸನೆ ಎಂದರೆ ಜ್ಞಾನ. ಅಂತಹವರಿಗೆ
ಪ್ರಾಪ್ತಿ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ತಾನೆ ಪರಮಾತ್ಮ. ಇದಕ್ಕೆ ಶರಣಾಗತಿ ಉಪಾಯ ಎಂದು ತಿಳಿಸಿ, ಅದು ಸರಿ ಸ್ವಾಮಿ, ನೀವು ಯಾರು ಹಾಗೆ ಅಂತಂದ್ರೆ, ಪರಮಾತ್ಮ ಸೂರ್ಯನಲ್ಲಿ ತೇಜಸ್ಸು, ಚಂದ್ರನಲ್ಲಿ ಇರತಕ್ಕಂತಹ ತೇಜಸ್ಸು, ಅಗ್ನಿಯಲ್ಲಿ ಇರತಕ್ಕಂತಹ ಜ್ವಾಲೆ, ಇವು ಯಾವುದೂ ನಾನಿರತಕ್ಕಂತಹ ಜಾಗದಲ್ಲಿ ಪ್ರಜ್ವಲಿಸುವುದಿಲ್ಲ. ಹಾಗಂದ್ರೆ ಏನು? ಪರಮಪದದಲ್ಲಿ ನನ್ನ ಜಾಗದಲ್ಲಿ ಪ್ರಕಾಶ ಅನ್ನತಕ್ಕಂಥದ್ದು ಇವೆಲ್ಲದಕ್ಕಿಂತ ವಿಚಿತ್ರವಾಗಿರತಕ್ಕಂಥದ್ದು. ಅಂತಹ ಜಾಗಕ್ಕೆ ನನ್ನಲ್ಲಿ ಶರಣಾಗತ ಹೊಂದಿದವನು ಬಂದು ಸೇರುತ್ತಾನೆ. ಅವನಿಗೆ ತಿರುಗಿ ಜನನವಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜನನೇಸಯನಂ ಇದ ಸಂಸಾರೇ ಬಹು ದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಅನ್ನತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಂದ್ರೆ ಇದು ಯಾವುದು ಮರು ಜನ್ಮವಿಲ್ಲದಂತೆ ಇರತಕ್ಕಂತಹ ಜಾಗಕ್ಕೆ ಪರಂಧಾಮ, ವೈಕುಂಠ ಹಾಗಂತ ಕರೆಯುತ್ತೆ. ಅದಕ್ಕೆ ಅಪರಾಜಿತ, ಅಯೋಧ್ಯ ಅನ್ನತಕ್ಕಂಥ ಹೆಸರು ಇದೆ. ಈ ಜೀವಾತ್ಮರಲ್ಲ ನನ್ನ ಅಂಶ. ಅವನೇ ಈ ಪ್ರಕೃತಿ ಮತ್ತು ಪಂಚೇಂದ್ರಿಯಗಳನ್ನು ಆಕರ್ಷಿಸುತ್ತಾನೆ. ತ್ಯಜಿಸಿದ ಶರೀರದಿಂದ ಮನಸ್ಸು ಇಂದ್ರಿಯ ಗ್ರಹಣ ಮಾಡಿ ಮರಣಕಾಲದಲ್ಲಿ ಹೊಸದಾಗಿ ಸಿಗುವ ಶರೀರವನ್ನು ಈ ಆತ್ಮ ಪ್ರವೇಶ ಮಾಡುತ್ತಾನೆ. ಯಾವುದರ ಜೊತೆಗೆ? ಮನಸ್ಸು ಇಂದ್ರಿಯಗಳೊಡನೆ ಕಳ್ಳನಂತೆ ಹೊರಟು ಬಿಡುತ್ತಾನೆ ಬೇರೆ ಕಡೆಗೆ. ಆನಂತರದಲ್ಲಿ ಪಂಚೇಂದ್ರಿಯಗಳಿಂದ ವಿಷಯಾನುಭವ ಮಾಡುತ್ತಾನೆ. ಅಜ್ಞಾನಿಗಳು ಈ ಆತ್ಮಸ್ವರೂಪವನ್ನು ತಿಳಿಯಲಾರರು. ವಿವೇಕಿಗಳೇ ತತ್ವ ವಿವೇಚನೆಯಿಂದ ಈ ವಿಷಯವನ್ನು ತಿಳಿದು ಜ್ಞಾನಿಗಳು ಎನ್ನಿಸಿಕೊಳ್ಳುತ್ತಾರೆ. ಯೋಗಿಯಾದವನು, ಯೋಗಿ ಎಂದರೇನು? ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಲು ಪ್ರಯತ್ನ ಪಡತಕ್ಕಂಥವನು. 18 ಅಧ್ಯಾಯವು 18 ಯೋಗ. ಪರಮಾತ್ಮನಲ್ಲಿ ಸೇರಿಸಲು ಮಾಡಿರ್ತಕ್ಕಂತಹ ಯೋಗ, ಪರಮಾತ್ಮನನ್ನು ಅಡೆಯಲು ಮಾಡತಕ್ಕಂತಹ ಯೋಗ, ಪರಮಾತ್ಮನಲ್ಲಿ ತನ್ನ ಶೇಷತ್ವವನ್ನು ತೋರಿಸಿಕೊಂಡು ಆತನಿಗೆ ಕೈಂಕರ್ಯವನ್ನು ಮಾಡತಕ್ಕಂತಹ ಯೋಗಿಯು ನನ್ನನ್ನು ತಿಳಿಯಬಲ್ಲ, ಅಜ್ಞಾನಿಗಳು ತಿಳಿಯಲಾರರು. ಸರಿ. ಆನಂತರದಲ್ಲಿ 3 ಶ್ಲೋಕದಲ್ಲಿ 12, 13, 14ರಲ್ಲಿ ಅಗ್ನಿಯಲ್ಲಿರತಕ್ಕಂತಹ ತೇಜಸ್ಸು, ಸೂರ್ಯನಲ್ಲಿ ಇರತಕ್ಕಂತಹ ಪ್ರಭೆ, ಚಂದ್ರನಲ್ಲಿ ಇರತಕ್ಕಂತಹ ಸೌಮ್ಯ, ಪೃಥ್ವಿಯಲ್ಲಿ ಇರತಕ್ಕಂತಹ ಧಾರಣ ಶಕ್ತಿ, ಪಂಚಪ್ರಾಣವಾಗಿ ಇರತಕ್ಕಂತಹ ಇದ್ದು ಆಹಾರವನ್ನು ಜೀರ್ಣಿಸುವ ಶಕ್ತಿ, ವನಸ್ಪತಿಗಳನ್ನು ಬೆಳೆಸಿ ಗಿಡಗಳಿಗೆ ಪೋಷಣೆ ಮಾಡತಕ್ಕಂಥದ್ದು ಎಲ್ಲವೂ ನನ್ನಿಂದಲೇ ನಡೆಯುತ್ತದೆ. ಇಲ್ಲಿ ಏನು ವಿಷಯ ಅಂತಂದ್ರೆ, ಪ್ರತಿಯೊಂದು ಅಧ್ಯಾಯದಲ್ಲೂ ಒಂದಲ್ಲ ಒಂದು ವಿಶ್ವರೂಪವನ್ನು ತೋರಿಸ್ತಾನೆ ಮನಸ್ಸು. ಅಂದ್ರೆ ವಿಭೂತಿಯನ್ನು ತೋರಿಸ್ತಾನೆ. ವಿಭೂತಿ ಅಂದ್ರೆ ಅವನ ಐಶ್ವರ್ಯ. ಆದ್ದರಿಂದ ಹೃದಯಾಂತರಾಳದಲ್ಲೂ ಅಂತರ್ಯಾಮಿಯಾಗಿ ನನ್ನಿಂದಲೇ ನೆನಪು, ಜ್ಞಾನ, ಮರವು, ವೇದ, ವೇದಾರ್ಥ, ವೇದಾಂತ, ವೇದಾದಿ, ವೇದ ಮಧ್ಯ ಎಲ್ಲವನ್ನೂ ನಾನೇ ಬಲ್ಲವನು. ನನ್ನಲ್ಲೇ ಇದೆ. ಸ್ಥಿರ ಮತ್ತು ಅಕ್ಷರವಾಗಿರತಕ್ಕಂತಹ, ಅಂದರೆ ನಾಶವಾಗದೇ ಇರತಕ್ಕಂತಹ
ಪ್ರಕೃತಿ ಮತ್ತು ಜೀವ ತತ್ವಗಳು ನನಗೆ ಶರೀರ. ನಾನು ಉತ್ತಮ ಪುರುಷನಾಗಿ ಇವರಿಬ್ಬರಿಗೂ ಬೇರೆಯವನಾಗಿ, ಅಂದರೆ ಕ್ಷರಪುರುಷನಿಗೂ ಅಕ್ಷರ ಪುರುಷನಿಗೂ ಬದ್ಧ ಜೀವನಿಗೂ ಮುಕ್ತ ಜೀವನಿಗೂ ನಿತ್ಯ ಜೀವನಿಗೂ ಬೇರೆಯಾಗಿರತಕ್ಕಂತಹ ಪರಮಾತ್ಮನಿಗೊಳ್ಳುತ್ತೇನೆ. ನನ್ನನ್ನ ಪರಮ ಪುರುಷ, ಪುರುಷೋತ್ತಮ, ಯಾತಕ್ಕೋಸ್ಕರವಾಗಿ ಕ್ಷರಾಕ್ಷರಗಳಿಗಿಂತ ಅತೀತನಾಗಿದ್ದರಿಂದ ಪುರುಷೋತ್ತಮನೆಂದು ನನ್ನನ್ನು ಕರೆಯುತ್ತಾರೆ. ಇದೇ ಪುರುಷೋತ್ತಮ ವಿದ್ಯೆ. ಜ್ಞಾನಿಯಾದವನು ನನ್ನನ್ನು ಪುರುಷೋತ್ತಮನೆಂದು ತಿಳಿದು ಅವನು ನನ್ನನ್ನೇ ಭಜಿಸುತ್ತಾನೆ. ನನ್ನಲ್ಲಿ ಭಕ್ತಿ ರೂಪಾಪನ್ನವಾದ ಜ್ಞಾನವನ್ನು ಹೊಂದಿ ಸದಾ ಧ್ಯಾನಿಸುತ್ತಾನೆ. ಈ ಗೋಪ್ಯವಾದ ಶಾಸ್ತ್ರವನ್ನು ತಿಳಿದು ಕೃತಾರ್ಥನಾಗಿ ಜ್ಞಾನಿಯೂ ಆಗುತ್ತಾನೆ. ಇದು ಗುಹ್ಯತಮವಾದದು, ಬಹಳ ಸೀಕ್ರೆಟ್, ಟಾಪ್ ಮೋಸ್ಟ್ ಸೀಕ್ರೆಟ್. ಇದನ್ನು ನಿನಗೆ ಹೇಳಿದ್ದೇನೆ. ಇದನ್ನು ತಿಳಿದು ಬುದ್ಧಿವಂತನಾಗಿ ಕೃತಕೃತ್ಯನಾಗಿರು ಅರ್ಜುನ ಎಂದು ಒಂದು ಉಪದೇಶ. ಇದಕ್ಕೆ ವ್ಯಾಖ್ಯಾನಗಳು ಏನು ಹೇಳುತ್ತೆ ಅಂತಂದ್ರೆ, 13ನೇ ಅಧ್ಯಾಯದಿಂದ ಕನೆಕ್ಷನ್ ತಗೊಂಡ್ಬರ್ತಾರೆ. 13ನೇ ಅಧ್ಯಾಯ ಕ್ಷೇತ್ರಾಧ್ಯಾಯ, 14ನೇ ಅಧ್ಯಾಯ ಗುಣಾಧ್ಯಾಯ, ಈ ಅಧ್ಯಾಯ ಪುರುಷೋತ್ತಮಾಧ್ಯಾಯ. ಕ್ಷೇತ್ರಾಧ್ಯಾಯದಲ್ಲಿ ಕ್ಷೇತ್ರಜ್ಞರೆಂದು ಹೇಳಲ್ಪಟ್ಟ ಪ್ರಕೃತಿ ಮತ್ತು ಜೀವಾತ್ಮರ ಸ್ವರೂಪದಲ್ಲಿರುವ ವೈಲಕ್ಷ್ಯವನ್ನು ಹೇಳಿ, ಅಳವಿಲ್ಲದ ಸ್ವರೂಪ ಜ್ಞಾನವಾಗಿ, ಗುಣವೂ ಸಹ ವಿಭುವಾದ ಜ್ಞಾನವಾಗಿ, ಚೇತನನಿಗೆ ದೇಹ ಸಂಬಂಧವು ಅನಾದಿ ಎಂದು ಹೇಳಲ್ಪಟ್ಟಿತು. ಅದರ ಮುಂದಿನ ಅಧ್ಯಾಯದಲ್ಲಿ ಈ ಜೀವಾತ್ಮನಿಗೆ ಉಂಟಾಗಿರುವ ಶರೀರ ಸಂಬಂಧವು ಪ್ರಳಯದಲ್ಲಾಗಲಿ ಸೃಷ್ಟಿಯಲ್ಲಾಗಲಿ ಈಗಲಾಗಲಿ ಆತನ ಸತ್ವರಜಸ್ತಮೋ ಗುಣಗಳಿಂದುಂಟಾದ ಪ್ರವೃತ್ತಿಗಳಿಗನುಸಾರವಾಗಿ ಭಗವಂತನಿಂದಲೇ ಉಂಟಾದದೆಂದು ಹೇಳಿ, ಆ ಗುಣಗಳು ಹೇಗೆ ಬಂಧಿಸುತ್ತವೆ ಎಂಬುದನ್ನು ಉಪಪಾದಿಸಿ, ಈ ಗುಣಗಳ ಸಂಘವು ನಿವರ್ತಿಸಿ ಯಾಥಾತ್ಮ ಜ್ಞಾನವು ಲಭಿಸುವುದು ಭಗವಂತನಿಗೆ ಮಾಡುವ ಭಕ್ತಿಯೋಗದಿಂದಲೇ ಎಂದು ಹೇಳಲ್ಪಟ್ಟಿತು. ಹಿಂದೆ 13-14ರಲ್ಲಿ ಪ್ರಕೃತಿ ವಿಷಯವನ್ನು, ಪುರುಷ ವಿಷಯವನ್ನು, ಅಂದರೆ ಚಿದೀಶ್ವರ ವಿಷಯದಲ್ಲಿ ಚಿತ್ ವಿಷಯ ಅಚಿತ್ ವಿಷಯವನ್ನು ಹೇಳಿ, ಈ 15ನೇ ಅಧ್ಯಾಯದಲ್ಲಿ ಉಪಾಸಿಸಲು ಯೋಗ್ಯನಾದ ಭಗವಂತನ ಕ್ಷರ ಮತ್ತು ಅಕ್ಷರ ಶಬ್ದಗಳಿಂದ ಹೇಳಲ್ಪಡುವ ಬದ್ಧ ಮುಕ್ತರೆಂಬ 2 ವಿಧವಾದ ವಿಭೂತಿ ವರ್ಗದಿಂದ ಸೇರುವಿಕೆಯನ್ನು, ಈ 2 ವಿಧ ಜೀವಾತ್ಮರಿಗಳಿಗಿಂತ ಸಮಸ್ತ ಹೇಜಗಳಿಂದಲೂ ದೂರನಾಗಿ ಮಹತ್ತಾದ ಕಲ್ಯಾಣ ಗುಣಗಳಿಗೂ ಆಕರನಾಗಿ ಅತ್ಯಂತ ಉತ್ಕರ್ಷತೆಯನ್ನು ಹೊಂದಿ, ಈ 2 ವಿಧ ಜೀವಾತ್ಮರುಗಳಿಂದ ವಿಸರ್ಜಾತೀಯನಾಗಿರುವ ಇದರಿಂದ ಶ್ರುತಿ ಸ್ಮೃತಿಗಳಲ್ಲಿ ಪುರುಷೋತ್ತಮವಾಚನು ತಾನು ಎಂದು ಹೇಳಲು ಹೊರಟು, ಮೊದಲು ಅಸಂಗ ಎಂದರೆ ವೈರಾಗ್ಯವೆಂಬ ಕತ್ತಿಯಿಂದ ಕತ್ತರಿಸಲ್ಪಟ್ಟ ಸಂಸಾರವನ್ನುಳ್ಳ ಅಕ್ಷರ ಶಬ್ದದಿಂದ ಹೇಳಲ್ಪಡುವ ವಿಭೂತಿ ವರ್ಗದ ಮಹಾತ್ಮೆಯನ್ನು ತಿಳಿಸುವುದಕ್ಕೆ ಪೂರ್ವಭಾವಿಯಾಗಿ ಪರಿಣಾಮಿಯಾದ ಅಚಿತ್ತನಿಂದುಂಟಾದ ಸಂಸಾರವನ್ನು ಒಂದು ಅಶ್ವತ್ಥ ವೃಕ್ಷವನ್ನಾಗಿ ಭಾವಿಸಿ ಅದು ಛೇದಿಸಲು ಯೋಗ್ಯವಾದದೆಂದು ಹೇಳಲ್ಪಡುತ್ತದೆ. ಪರಮಾತ್ಮ ಯಾರು? ಲಕ್ಷ್ಮೀಯುಕ್ತ. ಆ ಲಕ್ಷ್ಮೀಯುಕ್ತನಾದ ಭಗವಂತನು ಹೇಳುತ್ತಾನೆ, ಸಂಸಾರವೆಂಬುದು ಒಂದು ತಲೆಕೆಳಗಾದ ಅಶ್ವತ್ಥ ಮರ. ಅದಕ್ಕೆ ಬುಡವು ಮೇಲುಗಡೆಯಾಗಿ ಬ್ರಹ್ಮರುದ್ರಾದಿಗಳ ಲೋಕಗಳು ಉಳ್ಳದ್ದಾಗಿಯೂ, ಶಾಖೆಗಳ ಕೆಳಕ್ಕಾಗಿ ಮನುಷ್ಯಾದ ಲೋಕಗಳನ್ನುಳ್ಳದ್ದಾಗಿಯೂ, ಈ ವೃಕ್ಷವು ಪ್ರತಿಯೊಬ್ಬ ಚೇತನೆಯಿಂದಲೂ ಛೇದನಾರ್ಗವಾಗಿದ್ದರೂ ಅದು ನಾಶವಿಲ್ಲದಾಗಿಯೂ ಇದೆ. ಪ್ರವಾಹ ರೂಪದಲ್ಲಿ ನಿತ್ಯವಾದದ್ದು. ಈ ವೃಕ್ಷಕ್ಕೆ ಎಲೆಗಳು ಬೇರೆಗಳು. ಏಕೆಂದರೆ ವೇದದಲ್ಲಿ ಹೇಳಲ್ಪಟ್ಟ ಕಾಮ್ಯ ಕರ್ಮಗಳಿಂದ ವೃಕ್ಷವು ಹೇಗೆ ಎಲೆಗಳಿಂದ ವೃದ್ಧಿ ಹೊಂದುತ್ತವೆಯೋ
ಹಾಗೆ ವೃದ್ಧಿಯನ್ನು ಈ ಸಂಸಾರ ವೃಕ್ಷ ಹೊಂದುತ್ತದೆ. ಯಾವ ಮುಮುಕ್ಷುವು ಈ ವೃಕ್ಷ ಸ್ವರೂಪವನ್ನು ಹೀಗೆ ತಿಳಿಯುವನೋ ಆತನೇ ವೇದವನ್ನು ತಿಳಿದವನೆಂದು ಹೇಳಬಹುದು. ಏಕೆಂದರೆ ಆತನೇ ವೇದದಿಂದ ಈ ವೃಕ್ಷವನ್ನು ಛೇದಿಸುವ ಉಪಾಯದ ಜ್ಞಾನವನ್ನು ಹೊಂದುವನು. ಮನುಷ್ಯಾದಿ ಕೆಳಗಿನ ಶಾಖೆಗಳನ್ನಲ್ಲಿ ಈ ವೃಕ್ಷಕ್ಕೆ ಅಲ್ಲಲ್ಲಿರುವ ಜೀವಾತ್ಮರ ಕರ್ಮಕೃತಗಳಾದ ಬೇರೆ ಶಾಖೆಗಳು ಕೆಳಗೆ ಭೂಮಿಯಲ್ಲಿ ಸೇರಿ ಬೇರನ್ನು ಬಿಟ್ಟು ಪುನಃ ಮನುಷ್ಯ ವಿಶ್ವಾದಿಗಳನ್ನು ಹೊಂದಿರುವ ಉಪಶಾಖೆಗಳಾಗಿ ಬೆಳೆದು ಮೇಲಕ್ಕೆ ಹೊರಟು ಗಂಧರ್ವ, ಯಕ್ಷ, ದೇವತೆ ಮೊದಲಾದವರನ್ನುಳ್ಳ ರೆಂಬೆಗಳಾಗಿ ಹರಡಿರುತ್ತದೆ. ಇವೆಲ್ಲ ವೃದ್ಧಿ ಹೊಂದುವುದು ತತ್ವರಜಸ್ತಮೋ ಗುಣಗಳಿಂದಲೇ. ಇವುಗಳ ಚಿಗುರುಗಳೇ ಶಬ್ದಾದಿ ವಿಷಯಗಳು. ಬೇರಿನಿಂದ ಈ ವೃಕ್ಷವು ಬ್ರಹ್ಮಾದಿ ಲೋಕಗಳ ರೂಪದಲ್ಲಿ ಹೊರಟು ಕೆಳಕ್ಕೆ ಇಳಿದು ಮನುಷ್ಯ ಲೋಕವೆಂಬ ಶಾಖೆಗಳಾಗಿ ಇವು ಭೂಮಿಯಲ್ಲಿ ಪುನಃ ಬೇರನ್ನು ಬಿಟ್ಟು ಚೇತನದ ಕರ್ಮ ಮೂಲವಾಗಿ ಮೇಲಿನ ಸ್ವರ್ಗಾದ ಲೋಕಗಳೆಂಬ ಶಾಖೆಗಳಾಗಿ ಮತ್ತು ಕೆಳಗಿನ ಲೋಕಗಳೆಂಬ ಶಾಖೆಗಳಾಗಿಯೂ ವಿಸ್ತರಿಸಿ ವೃಕ್ಷವು ಬೆಳೆದಿರುತ್ತದೆ. ಈ ಭೂಲೋಕದಲ್ಲಿ ಈ ವೃಕ್ಷದ ಮೇಲೆ ಹೇಳಿದ ವಿಚಿತ್ರ ಸ್ವರೂಪವನ್ನು ಶಾಸ್ತ್ರಜ್ಞಾನ ಶೂನ್ಯರು ಅರಿಯಲಾರರು. ಅವರಿಗೆ ಹೇಗೆ ತೋರುತ್ತದೆಂದರೆ, ನಾನು ಮನುಷ್ಯ, ನಾನು ದೇವದತ್ತನ ಪುತ್ರ, ಯಜ್ಞದತ್ತನದಂತೆ ಹೀಗೆ ತೋರುತ್ತದೆಯೇ ವಿನ ಈ ಸಂಸಾರ ವೃಕ್ಷವು ತನಗೆ ಕರ್ಮಗಳ ಮೂಲಕ ಸತ್ವರಜಸ್ತಮೋ ಗುಣಗಳ ಆಧಿಕ್ಯವೆಂದುಂಟಾರದು. ಇದು ಛೇದ್ಯವು ಉಪಾದಾನುಷ್ಠಾನದಿಂದ ಎಂಬೀ ಪರ್ಯಾದ ಜ್ಞಾನವು ಅವರಿಗಿಲ್ಲವು. ಈ ವೃಕ್ಷದಲ್ಲಿ ತನಗಿರುವ ಸಂಬಂಧದ ನಾಶವು ಸತ್ವರಜಸ್ತಮೋ ಗುಣಯುಕ್ತಗಳಾದ ಉಪಭೋಗಗಳಲ್ಲಿ ಆಸಕ್ತಿ ಇಲ್ಲದಿರೋಣದಿಂದ ಉಂಟಾಗುತ್ತದೆಂದು ಅವರಿಗೆ ತೋರುವುದಿಲ್ಲವೋ. ಇದರ ಸಂಬಂಧ ಉಂಟಾದವರಕ್ಕೂ ಈ ಉಪಭೋಗಗಳಲ್ಲಿ ಉಂಟಾದ ವೃತ್ತಿಯಿಂದಲೇ ಎಂದು ಅವರಿಗೆ ತೋರುವುದಿಲ್ಲವೋ. ಈಗ ಅಂತಹ ವೃಕ್ಷದಲ್ಲಿ ಸ್ಥಾಪಿಸಲ್ಪಟ್ಟಿರುವ ದೇಹವೇ ಆತ್ಮ ಎಂಬ ಭ್ರಾಂತಿ ಜ್ಞಾನದಿಂದ ಎಂಬುದು ಅವರಿಗೆ ತೋರುವುದಿಲ್ಲವೋ. ಭ್ರಾಂತಿ ಜ್ಞಾನದಿಂದ ದೇಹವೇ ಆತ್ಮ ಎಂದು ತಿಳಿದುಕೊಳ್ಳುತ್ತಾನೆ. ಆದುದರಿಂದ ಪ್ರಾಜ್ಞನು ಈ ಅಶ್ವತ್ಥ ವೃಕ್ಷ ಸಂಬಂಧವು ತೊಲಗುವ ಹಾಗೆ ಮಾಡಿಕೊಳ್ಳಬೇಕೆಂದು ಉಪದೇಶಿಸುತ್ತಾರೆ. ಈ ಚೆನ್ನಾಗಿ ಬೇರು ಬಿಟ್ಟುಕೊಂಡಿರುವ ಅಶ್ವತ್ಥ ವೃಕ್ಷ ಸಂಬಂಧವನ್ನು ಒಳ್ಳೆಯ ಶಾಸ್ತ್ರಜ್ಞಾನ ಮೂಲಕವಾಗಿ ದೃಢವಾಗಿ ಸತ್ವರಜಸ್ತಮೋ ಗುಣಗಳೆಂದುಂಟಾದ ವಿಷಯೋಪಭೋಗಗಳಲ್ಲಿ ಆಸಕ್ತಿ ರಾಹಿತ್ಯವೆಂಬ ಶಸ್ತ್ರದಿಂದ ಭೇದಿಸಿ ದೀರ್ಘಾವಸಾನ ನಂತರ ಯಾವ ಮಾರ್ಗದಲ್ಲಿ ಹೋದವರಿಗೆ ಪುನಃಸಂಸಾರ ಪ್ರಾಪ್ತಿ ಉಂಟಾಗುವುದಿಲ್ಲವೋ ಆ ಮಾರ್ಗವು ಯಾವುದು ಎಂಬುದನ್ನು ನಾವು ಹುಡುಕತಕ್ಕದ್ದು. ಅದೇ ಅಚ್ಚಿರಾದಿ ಮಾರ್ಗ ಎಂದರೆ ಪುನಃಸಂಸಾರ ಪ್ರಾಪ್ತಿಯಿಂದ ತಪ್ಪಿಸಿಕೊಳ್ಳುವ ಉಪಾಯವನ್ನು ತಿಳಿತಕ್ಕದ್ದೆಂದು ಭಾವವು. ಹೀಗೆ ಅನಾಧಿಕಾರದಿಂದ ಅನುಸರಿಸಿ ಬಂದಿರುವ ಈ ಗುಣಮಯಗಳಾದ ಉಪಭೋಗಗಳಲ್ಲಿ ಸಂಘವು ಅದಕ್ಕೆ ಕಾರಣವಾದದು. ಅದರಿಂದ ಉಂಟಾದ ವಿಪರೀತ ಜ್ಞಾನವು ಇವೆಲ್ಲ ತೊಲಗುವ ಮಾರ್ಗವು ಯಾವುದೆಂದರೆ ಅತಿ ಸುಲಭವಾದ ಮಾರ್ಗವೇ ಇರುತ್ತದೆಂದು ಹೇಳುತ್ತಾರೆ. ಇವೆಲ್ಲವೂ ತೊಲಗುವುದಕ್ಕಾಗಿ ಮಾಡತಕ್ಕ ಉಪಾಯವು ಯಾವುದೆಂದರೆ, ಯಾವ ಭಗವಂತನ ಮೂಲಕವಾಗಿ ಅನಾದಿ ಕರ್ಮ ಸಂಬಂಧವೂ ಕರ್ಣಕಳೇಬರ ಯೋಗವು ಗುಣಮಯವಾದ ಭೋಗ ಸಂಘಗಳಲ್ಲಿ ಪ್ರವೃತ್ತಿಯು ಅನಾದಿಯಾಗಿ ಉಂಟಾಯಿತೋ ಅಂತಹ ಆದಿಪುರುಷನನ್ನೇ ಶರಣ ಹೊಂದತಕ್ಕದ್ದು. ಬಂಧನವನ್ನುಂಟು ಮಾಡಿದವನೇ ಬಂಧನದಿಂದ ಬಿಡಿಸಲು ಅರ್ಹನಾದುದರಿಂದ ಆತನನ್ನೇ ಶರಣ ಹೊಂದಿದರೆ ಬಂಧವು ಅದರಿಂದುಂಟಾಗುವ ಅಜ್ಞಾನದ ಮೊದಲಾದವೆಲ್ಲವೂ ತೊಲಗುವವು. ಇದೇ ಹಿಂದೆ ಹೇಳಿದ 7:14 ಹೇಳಲ್ಪಟ್ಟಿತ್ತು. 7ನೇ ಅಧ್ಯಾಯ 14ನೇ ಶ್ಲೋಕ. ಹಿಂದೆ ಅಸಂಗವೆಂಬ ಶಸ್ತ್ರದಿಂದ ಈ ಸಂಸಾರವೆಂಬುದನ್ನು ಸೇರಿಸತಕ್ಕದ್ದೆಂದು ಹೇಳಿದರು. ಆ ಅಸಂಗವೆಂಬುದನ್ನು ವಿಸ್ತರಿಸಿ ಹೇಳುತ್ತಾರೆ. ಈ ಶರಣಾಗತಿಯಿಂದಲೇ ಆ ಅಸಂಗವು ಲಭಿಸುತ್ತದೆಂದು ತಿಳಿಸುತ್ತಾರೆ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಹೀಗೆ ನನ್ನನ್ನು ಶರಣ ಹೊಂದಿ ದೀರ್ಘಾತ್ಮವಾದ ರೂಪ ಬ್ರಹ್ಮಜ್ಞಾನವಿಲ್ಲದವರಾಗಿ ಗುಣಮಯವಾದ ಉಪಭೋಗಗಳಲ್ಲಿ ಸಂಘವನ್ನು ಜಯಿಸಿದವರಾಗಿ ಆತ್ಮಜ್ಞಾನ ನಿರತರಾಗಿ ಐಹಿಕ ಕಾಮಗಳಿಂದ ದೂರೀಕೃತರಾಗಿ ದೇಹಾತ್ಮ ವೈಲಕ್ಷಣ್ಯ ಜ್ಞಾನಯುಕ್ತರಾಗಿ
ಈ ಜೀವಾತ್ಮನ ಯಥಾರ್ಥವಾದ ಜ್ಞಾನವನ್ನು ಹೊಂದಿ ಸಿದ್ಧಿಪರ್ಯಂತವಾದ ಸರ್ವಾನುಗ್ರಹಗಳನ್ನು ಹೊಂದುವವರು. ಶರಣಾಗತಿ ಮಹಾತ್ಮಿ ಹೀಗೆ ಅದ್ಭುತವಾದುದು ಎಂದು ಭಾವವು. ಜೀವಾತ್ಮನ ಯಥಾರ್ಥವಾದ ಸ್ವರೂಪದ ಮಹಾತ್ಮೆಯನ್ನು ತಿಳಿಸುತ್ತಾರೆ. ಈ ಜೀವಾತ್ಮನ ಅಮೋಘ ಸ್ವರೂಪವನ್ನು ಸೂರ್ಯನಾಗಲಿ, ಚಂದ್ರನಾಗಲಿ, ಅಗ್ನಿಯಾಗಲಿ ಪ್ರಕಾಶಗೊಳಿಸಲಾರನು. ಇವುಗಳಿಗೆ ಬಾಹ್ಯ ವಸ್ತುಗಳನ್ನು ಮಾತ್ರ ಅಂಧಕಾರವನ್ನು ಹೋಗಲಾಡಿಸುವುದರ ಮೂಲಕ ಪ್ರಕಾಶಪಡಿಸುವ ಶಕ್ತಿಯುಂಟು. ಈ ಚಂದ್ರ ಸೂರ್ಯಾಗ್ನಿಗಳು ಜೀವಾತ್ಮನನ್ನು ಪ್ರಕಾಶಗೊಳಿಸಲಾರವು. ಪ್ರಕೃತಿ ವಿಯುಕ್ತ ಜೀವಾತ್ಮನಾದರೂ ಜ್ಞಾನಸ್ವರೂಪನಾಗಿ ಜ್ಞಾನಗುಣಕನಾಗಿ ಬೆಳಗುವುದರಿಂದ ಸೂರ್ಯ ಚಂದ್ರಾಗ್ನಿಗಳನ್ನು ಕೂಡ ಪ್ರಕಾಶಿಸುವ ಹಾಗೆ ಮಾಡಿಕೊಳ್ಳುವ ಶಕ್ತಿ ಉಂಟೆಂಬ ಭಾವವು. ಇಂತಹ ಸ್ವರೂಪ ಪ್ರಾಪ್ತಿಯನ್ನು ಹೊಂದಿದ ಬಳಿಕ ಚೇತನರು ಪುನಃ ಈ ಲೋಕಕ್ಕೆ ಬಂದು ಸಂಸಾರ ಬಂಧವನ್ನು ಅನುಭವಿಸುವುದಿಲ್ಲವೋ ಅಂತಹ ದಿವ್ಯತೇಜ ಸ್ವರೂಪವುಳ್ಳದ್ದು ನನ್ನ ವಿಭೂತಿಗೆ ಸೇರಿ ನನಗೇ ಶರೀರವಾಗಿರುವ ಜೀವಾತ್ಮ ತತ್ವವು. ಹೀಗೆ ಅಮೋಘವಾಗಿ ತೇಜಸ್ವರೂಪವನ್ನು ಹೊಂದಿರುವ ಜೀವಾತ್ಮನಿಗೆ ಈ ಸಂಸಾರ ರೂಪ ದುರ್ದಶೆಯು ಹೇಗೆ ಉಂಟಾಯಿತು ಎಂದು ತಿಳಿಸುತ್ತಾರೆ. ಈ ದಿವ್ಯ ಸ್ವರೂಪವುಳ್ಳ ಜೀವಾತ್ಮನು ನನ್ನೊಂದಿಗೆ ಇದ್ದು ನನ್ನ ಶರೀರವಾಗಿ ಅನಾದಿಯಾಗಿ ಶಾಶ್ವತನಾಗಿದ್ದರು. ಈ ಲೀಲಾವಿಭೂತಿಯಲ್ಲಿರುವುದರಿಂದ ದೇವ ಮನುಷ್ಯಾದಿ ರೂಪದಲ್ಲಿ ಕರಣಕಳೈವರೆಗಳನ್ನು ಹೊಂದಿರುವುದರಿಂದ ಶರೀರದಲ್ಲಿರುವ ಮನಸ್ಸು ಪಂಚೇಂದ್ರಿಯಗಳಿಂದ ಕೂಡಿ ಈ ಆರನ್ನು ಕ್ರಮಬದ್ಧವಾಗಿ ತನ್ನ ಉಪಭೋಗಗಳಿಗಾಗಿ ಆಕರ್ಷಿಸುತ್ತಾನೆ. ಅಂದರೆ ವಿಷಯೋಪಭೋಗಗಳಿಗೆ ಸಿಕ್ಕುತ್ತಾನೆಂದು ತಾತ್ಪರ್ಯವು. ಹೀಗೆ ಕರ್ಮಮೂಲವಾಗಿ ಪ್ರಾಪ್ತವಾದ ದೇಹ ಸಂಬಂಧವೇ ಈ ಜೀವಾತ್ಮನ ಬಂಧರೂಪದ ವ್ಯವಸ್ಥೆಗೂ ತನ್ಮೂಲಕ ವಿಷಯೋಪಭೋಗಗಳಲ್ಲಿ ಆಸಕ್ತಿಗೂ ಕಾರಣವಾಗಿ ಅದಕ್ಕಾಗಿ ಇಂದ್ರಿಯಗಳು ಮನಸ್ಸಿಗೆ ವಶವಾಗಿರುವುದೆಂದು ಹೇಳಿ ಈಗ ಈ ಶರೀರ ಸಂಬಂಧವು ಸೃಷ್ಟಿಕಾಲದಲ್ಲಿ ಉಂಟಾರದು. ಇದುವರೆಗೂ ಜನನ ಕಾಲದಲ್ಲೂ ಎದ್ದು ಮರಣವಾದ ನಿರ್ಯಾಣ ಕಾಲದಲ್ಲೂ ತದನಂತರ ಗತಿಯಲ್ಲೂ ಉಂಟೆಂದು ಹೇಳುತ್ತಾರೆ. ಈ ಜೀವಾತ್ಮನು ಪುರುಷ ವಚಸ್ತ್ವವನ್ನು ಹೊಂದಿ ಜನಿಸುವಾಗಲೂ ಈ ಶರೀರದಿಂದ ಮರಣವನ್ನು ಹೊಂದುವಾಗಲೂ ಈತನ ಶರೀರೇಂದ್ರಿಯಗಳೆಲ್ಲ ಈಶ್ವರನಾಡುವುದರಿಂದ ಎಂದರೆ ಸ್ವಾಮಿಯಾಗಿ ನಿಯಾಮಕನಾಡುವುದರಿಂದ ಈ ಮನಸ್ಸನ್ನು ಇಂದ್ರಿಯಗಳನ್ನು ಭೂತ ಸೂಕ್ಷ್ಮದೊಂದಿಗೆ ಸೂಕ್ಷ್ಮ ರೂಪದಲ್ಲಿ ವಾಯು ಗಂಧದ್ರವ್ಯವನ್ನು ಕಣ್ಣಿಗೆ ಕಾಣದ ಹಾಗೆ ಹೇಗೆ ಬೀಸಿಕೊಂಡು ಹೋಗುವನೋ ಹಾಗೆ ಅವುಗಳನ್ನು ತೆಗೆದುಕೊಂಡೇ ನಿರ್ಯಾಣವನ್ನು ಹೊಂದುವನು. ಹಾಗೆ ಉಪಭೋಗಗಳಿಗೆ ಅನುಕೂಲವಾಗಿಯೂ ಇರುವ ಮತ್ತು ನಿರ್ಯಾಣ ದಶೆಯಲ್ಲಿ ಸೂಕ್ಷ್ಮವಾಗಿ ತೆಗೆದುಕೊಂಡು ಹೋಗುವ ಇಂದ್ರಿಯಗಳು ಯಾವೆಂಬುದನ್ನು ತಿಳಿಸುತ್ತಾರೆ. ಕಿವಿ, ಕಣ್ಣು, ಸ್ಪರ್ಶೇಂದ್ರಿಯ, ರಸನೇಂದ್ರಿಯ ಮತ್ತು ಘ್ರಾಣೇಂದ್ರಿಯ ಇವುಗಳು ಮನಸ್ಸಿನಲ್ಲಿ ಪ್ರತಿಷ್ಠಿತವಾಗುವುದರ ಮೂಲಕ ಈ ಜೀವಾತ್ಮನು ಶಬ್ದಾದಿ ವಿಷಯೋಪಭೋಗಗಳನ್ನು ಅನುಭವಿಸುತ್ತಾನೆ. ಹೀಗೆ ಶರೀರೇಂದ್ರಿಯಗಳಿಂದ ಸೇರಿರುವ ಜೀವಾತ್ಮನ ವಿಷಯದಲ್ಲಿ ಮೂಢರಿಗೂ ಪ್ರಾಜ್ಞರಿಗೂ ಇರುವ ಜ್ಞಾನ ವೈಲಕ್ಷಣ್ಯವು ಈ ಶ್ಲೋಕದಲ್ಲಿ ಹೇಳ್ಕೊಡುವುದು 10ನೇ ಶ್ಲೋಕ. ಹೀಗೆ ಸಪ್ತರಜಸ್ತಮೋಗಳಿಂದ ಸೇರಿದ ಶರೀರವುಳ್ಳ ಈ ಜೀವಾತ್ಮನು ದೇಹಾವಸಾನ ಸ್ಥಿತಿಯಲ್ಲಿರುವಾಗಲಿ ಈ ಲೋಕದಲ್ಲಿ ಇರುವಾಗಲಾಗಲಿ ವಿಷಯೋಪಭೋಗಗಳನ್ನು ಸ್ವೀಕರಿಸುವ ಸ್ಥಿತಿಯಲ್ಲಾಗಲಿ ಶಾಸ್ತ್ರಜ್ಞಾನ ಚಕ್ಷುಸ್ಸುಳ್ಳವರು ಈ ಆತ್ಮನು ಈ ಹೇಯವಾದ ದೇಹೇಂದ್ರಿಯಗಳಿಗಿಂತ ವಿಲಕ್ಷಣನಾಗಿ ದಿವ್ಯ ತೇಜಸ್ವರೂಪರೆಂದು ತಿಳಿಯುವರು. ಶಾಸ್ತ್ರಜ್ಞಾನವಿಲ್ಲದ ವಿಶೇಷ ಮೂಢರು ಈ ಜೀವಾತ್ಮನಿಗಿಂತಹ ಮಹಿಮೆಯನ್ನು ತಿಳಿಯಲಾರರು. 11. ಹಿಂದೆ ಮೂಢರು ಜೀವಾತ್ಮ ಸ್ವರೂಪವನ್ನು ತಿಳಿಯಲಾರರು, ಜ್ಞಾನಿಗಳು ತಿಳಿಯವರು ಎಂದು ಹೇಳಿದರು. ಇದಕ್ಕೆ ಕಾರಣವೇನೆಂಬುದನ್ನೇ ಇನ್ನೊಂದು ಸಲ ವಿಶದೀಕರಿಸುತ್ತಾರೆ. ನನ್ನಲ್ಲಿ ಶರಣಾಗತಿಯನ್ನು ಹಿಂದೆ ಹೇಳಿದ ಹಾಗೆ ಅನುಷ್ಠಿಸಿ ಅದರ ಮಹಿಮೆಯಿಂದ ಕರ್ಮಯೋಗಾದಿಗಳಲ್ಲಿ ಪ್ರವೃತ್ತಿ ಉಂಟಾಗಿ ಉಪಾಯಾನುಷ್ಠಾನಕ್ಕೆ ಪ್ರತಿಬಂಧಕ ಪಾಪಗಳನ್ನು ಕಳೆದುಕೊಂಡು ಉಪಾಸನೆಯನ್ನು ಮಾಡುವವರು ಈ ದೇಹದಲ್ಲಿರುವ ಜೀವಾತ್ಮನ ಅಮೋಘ ಸ್ವರೂಪವನ್ನು ತಿಳಿಯುವರು. ಹೀಗೆ ಶರಣಾಗತಿಯಿಂದ ಸಂಸ್ಕಾರ ಹೊಂದರ ಮನಸ್ಸುಳ್ಳವರು ಆತ್ಮಸ್ವರೂಪವನ್ನು
ಹೀಗೆ ತಿಳಿಯಲು ಅಶಕ್ತರಾಗುವರು. ಯದ್ಯಪಿ ಜಗತ್ತೆಲ್ಲ ಪ್ರಕಾಶಪಡಿಸುವ ಶಕ್ತಿಯು ಸೂರ್ಯನ ತೇಜಸ್ಸಿಗೂ ಹಾಗೆ ಚಂದ್ರನಿಗೂ ಉಂಟು. ಹಾಗೆ ಅಗ್ನಿಯ ತೇಜಸ್ಸುಳ್ಳದ್ದಾಗಿ ವಿಚಿತ್ರ ಶಕ್ತಿಯುಳ್ಳದ್ದಾಗಿ ಇದೆ ಎಂದು ಹಿಂದೆ ಹೇಳಿದರು. ಈ ಶ್ಲೋಕದಲ್ಲಿ ಹೇಳಿರುವುದೇನೆಂದರೆ, ಲೋಕದಲ್ಲಿರುವ ಆದಿತ್ಯ ಚಂದ್ರಾಗ್ನಿಗಳು ಮತ್ತು ಇತರವಾದಗಳು ಸಹ ತೇಜಸ್ಸನ್ನು ಹೊಂದಿರುವುದು ನನ್ನ ಸಂಕಲ್ಪದಿಂದಲೇ ಉಂಟಾದವು. ನಾನೇ ಸತ್ತಾದಾಯಕನೆಂದು ತಿಳಿ. ಮುಂದೆ ಪೃಥ್ವಿಗೆ ಭೂತಗಳನ್ನು ಧರಿಸಿರುವ ಶಕ್ತಿಯು ಸಹ ನನ್ನಿಂದುಂಟಾರದೆ ಎಂದು ತಿಳಿಸುತ್ತಾರೆ. ನನ್ನ ನಿರ್ದೇಶೀಯವಾದ ಅಪ್ರತಿಹತ ಶಕ್ತಿಯಿಂದ ಈ ಪೃಥ್ವಿಯನ್ನೆಲ್ಲ ವ್ಯಾಪಿಸಿ ಸಮಸ್ತ ಪ್ರಾಣಿಗಳನ್ನು ಪೃಥ್ವಿಯು ಧರಿಸಿರುವ ಹಾಗೆ ಮಾಡಿರುವೆನು. ಹಾಗೆ ಅಮೃತರಸಮಯನಾದ ಚಂದ್ರಶರೀರಕನಾಗಿ ಸಸ್ಯವರ್ಗವನ್ನೆಲ್ಲ ಪೋಷಿಸುವ ಹಾಗೆ ಮಾಡಿ ಇರುತ್ತೇನೆ. ಪ್ರಾಣಿವರ್ಗವು ಸಸ್ಯವರ್ಗವು ನನ್ನಿಂದ ಕೊಡಲ್ಪಟ್ಟ ಸತ್ತೆಯಿಂದಲೇ ಪರಸ್ಪರವಾಗಿ ಜಗತ್ತಿಗೆ ಸಹಾಯಕವಾಗಲಿವೆ ಎಂದು ಭಾವವು. ಹಾಗೆಯೇ ದೇಹದಲ್ಲಿರುವ ಅಗ್ನಿಗೆ ವಿಚಿತ್ರ ಶಕ್ತಿಯನ್ನು ಕೊಟ್ಟವನು ನಾನೇ ಎಂದು ತಿಳಿಸುತ್ತಾನೆ. ನಾನೇ ಅಗ್ನಿ ಶರೀರನಾಗಿ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿ ಅವರುಗಳು ಸೇವಿಸಿದ ಖಾದ್ಯ, ಅಲ್ಲಿನಿಂದ ಅಗಿದು ತಿನ್ನುವ ಆಹಾರ, ಚೋಷ್ಯ, ಹಲ್ಲಿನ ಅವಶ್ಯಕತೆ ಇಲ್ಲದೆ ಸೇವಿಸಿದ ಆಹಾರ, ಲೇಹ್ಯ, ನಾಲಿಗೆಯಿಂದ ನೆಕ್ಕತಕ್ಕದ್ದು, ಪೇಯ, ಕುಡಿಯತಕ್ಕದ್ದು ಎಂಬ 4 ವಿಧ ಆಹಾರಗಳನ್ನು ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನವೆಂಬ ರೂಪದಲ್ಲಿ ಪ್ರಾಣ ಶರೀರಕನಾಗಿ ಜೀರ್ಣ ಮಾಡಿ ಶರೀರಕ್ಕೆ ಬೇಕಾದ ಸರ್ವವಿಧ ಸಾಮಗ್ರಿಯನ್ನು ತನ್ಮೂಲಕ ಒದಗಿಸಿ ಕೊಡುವುದೆಂದು ತಾತ್ಪರ್ಯವೋ. ಹಿಂದೆ ಸೂರ್ಯ ಚಂದ್ರಾಗ್ನಿಗಳಾಗಿ ವಿಚಿತ್ರ ಕೆಲಸಗಳನ್ನು ಮಾಡುವೆನೆಂದು ತಮ್ಮ ವಿಭೂತಿಗಳೊಂದಿಗೆ ಸಾಮಾನಾಧಿಕರಣ್ಯವನ್ನು ಹೇಳಿಕೊಂಡರು. ಹೀಗೆ ಸಮಸ್ತ ಪ್ರಾಣಿವರ್ಗದೊಂದಿಗೆ ಇಂತಹ ಸಾಮಾನಾಧಿಕರಣ್ಯೋಕ್ತಿಗೆ ಅವುಗಳೆಲ್ಲ ತಾವೇ ಎಂಬ ಹೇಳಿಕೆಗೆ ಕಾರಣವೆಂದು ಹಿಂದೆ ಹೇಳಿದ್ದನ್ನೇ ಇನ್ನೊಂದು ಸಲ ವಿಶದೀಕರಿಸಿ ಉಪದೇಶಿಸುತ್ತಾನೆ. ಪುರುಷೋತ್ತಮ ಯೋಗ ಇದಕ್ಕೆ ಹೆಸರು. ಆ ಆದಿತ್ಯ ಚಂದ್ರಾಗ್ನಿಗಳ ಮತ್ತು ಇತರ ಸಕಲ ಪ್ರಾಣಿಗಳ ಜ್ಞಾನೋದಯಕ್ಕೆ ಕಾರಣಭೂತವಾದ ಹೃದಯ ಗುಹೆಯಲ್ಲಿ ನಾನೇ ಪ್ರೇರಕನಾಗಿರುವುದರಿಂದ ನನ್ನ ಸಂಕಲ್ಪ ಮಾತ್ರದಿಂದಲೇ ನೇಮಿಸುವವನಾಗಿ ಅವುಗಳಿಗೆ ಆತ್ಮವಾಗಿರುತ್ತೇನೆ. ಆದ್ದರಿಂದಲೇ ಪ್ರಾಣಿಗಳಿಗೆ ಉಂಟಾಗುವ ಪ್ರತ್ಯಕ್ಷದಲ್ಲಿ ಪೂರ್ವಾನುಭವದ ಸ್ಮೃತಿಯು ಅಂತಹ ಜ್ಞಾನವಿಲ್ಲದೆ ಹೋಗೋಣವು ಅಥವಾ ಅನುಮಾನ ಪ್ರಮಾಣದಲ್ಲಿ ಮೂಲಕ ಊಹಿಸೋಣವು ಮತ್ತು ಶಾಸ್ತ್ರಜನ್ಯ ಜ್ಞಾನವು ಇವೆಲ್ಲವೂ ನನ್ನಿಂದಲೇ ಉಂಟಾಗುತ್ತವೆ. ಎಲ್ಲ ವೇದಗಳಲ್ಲೂ ಇಂದ್ರ, ಅಗ್ನಿ, ಯಮ, ವರುಣಾದಿಗಳಿಗೂ ನಾನು ಆತ್ಮವಾದುದರಿಂದ ಆಯಾ ಹೆಸರುಗಳಿಂದ ಹೇಳಲ್ಪಟ್ಟವನು ನಾನೇ. ವೇದಗಳಲ್ಲಿ ಹೇಳಿರುವ ಫಲಕ್ಕೂ ಕಾರಣವು ನಾನೇ. ವೇದಗಳು ಯಥಾರ್ಥ ತತ್ವವನ್ನು ಅರಿತವನು ಬೋಧಕನು ನಾನೇ. ಹೀಗೆ ವೇದವನ್ನು ಸರಿಯಾಗಿ ತಿಳಿದು ಬೋಧಿಸುವವನು ನಾನೇ ಆದುದರಿಂದ ಸರ್ವವೇದಗಳ ಸಾರಭೂತಾರ್ಥವನ್ನು ನಾನೇ ಹೇಳುವುದು ಕೇಳು. ಶ್ರುತಿ, ಸ್ಮೃತಿ, ಪ್ರಮಾಣಗಳಲ್ಲಿ ಪುರುಷ ಶಬ್ದದಿಂದ ಹೇಳಲ್ಪಟ್ಟು ಜೀವಾತ್ಮರು, ಕ್ಷರರು, ಅಕ್ಷರರು ಎಂದು 2 ವಿಧವೆಂಬುದನ್ನು ಪ್ರಸಿದ್ಧವು. ಕ್ಷರರು ಯಾರೆಂದರೆ ಚತುರ್ಮುಖ ಬದಲಗೊಂಡು ಕ್ರಿಮಿಕೀಟಗಳವರೆಗೂ ಇರುವ ಸರ್ವ ಪ್ರಾಣಿಗಳು. ಅಕ್ಷರರಾದರೂ ಕೂಟಸ್ಥರು, ಶಾಶ್ವತವಾಗಿ ಪುನರಾವೃತ್ತಿ ಶಂಕ ಇಲ್ಲದ ಮುಕ್ತರು. ಈ 2 ವಿಧ ಜೀವಾತ್ಮಗಳಿಗಿಂತ ವಿಲಕ್ಷಣನಾಗಿ ಬೇರೆಯಾಗಿ ಒಬ್ಬನಾದ ಸರ್ವ ವಿಶ್ವವನ್ನು ವ್ಯಾಪಿಸಿರುವ ಪರಮಾತ್ಮನುಂಟು. ಆತನು ಉತ್ತಮ ಪುರುಷನೆಂದು ಹೇಳಿದುಕೊಳ್ಳುವನು. ಏಕೆಂದರೆ ಆತನು ಲೋಕತ್ರಯವನ್ನು ಅಂದರೆ ಅಚೇತನ, ಬದ್ಧರು, ಮುಕ್ತರು ಇವನ್ನೆಲ್ಲ ವ್ಯಾಪಿಸಿ ಭರಿಸಿ ಅವಕ್ಕೆಲ್ಲ ಸ್ವಾಮಿಯಾಗಿ ನಿಯಾಮಕನಾದುದರಿಂದ ಸರ್ವೋತ್ಕೃಷ್ಟನಾದ ಭಗವಂತನು. ಪುರುಷರಲ್ಲೆಲ್ಲ ಸರ್ವೋತ್ಕೃಷ್ಟನಾಗಿ ನಾನು ಪುರುಷೋತ್ತಮನೆಂಬುದಕ್ಕೆ ಕಾರಣವೇನೆಂದರೆ ಕ್ಷರಶಬ್ದವಾಚ್ಯರಾದ ಬದ್ಧರ ಹಾಗೆ ಜ್ಞಾನ ತಿರೋಹಿತವಿಲ್ಲದೆ ಇರುವುದೆಂದರು ಮತ್ತು ಅಂತಹ ವಿಕಾರವು ಮುಂದಕ್ಕೆ ಇಲ್ಲದ ಮುಕ್ತಾತ್ಮರಿಗೂ ನಿಯಾಮಕನಾಗಿ ಉತ್ತಮನು ಆ ಕಾರಣದಿಂದ ಶ್ರುತಿ ಸ್ಮೃತ್ಯಾದಿ ಪ್ರಮಾಣಗಳಲ್ಲಿ ಪುರುಷೋತ್ತಮರೆಂದು ಪ್ರಸಿದ್ಧಿಯು ನನಗುಂಟು. ಯಾವನು ಹೀಗೆ
ಶಾಸ್ತ್ರಜನ್ಯ ಜ್ಞಾನದಿಂದ ಪ್ರಾಜ್ಞನಾಗಿ ನನ್ನನ್ನು ಪುರುಷೋತ್ತವನ್ನು ತಿಳಿಯುವನೋ, ಅಂದರೆ ಕ್ಷರ ಮತ್ತು ಅಕ್ಷರರೆಂಬ ಎರಡು ವಿಧ ಪುರುಷರುಗಳಿಗಿಂತ ವಿಲಕ್ಷಣನಾಗಿ ಎಲ್ಲಾ ವಿಶ್ವವನ್ನು ವ್ಯಾಪಿಸಿ ಭರಿಸಿ ನಿಯಾಮಕನಾಗಿ ಸರ್ವಕ್ಕೂ ಸ್ವಾಮಿ ಎಂದು ತಿಳಿಯುವನೋ ಅವನೇ ಸರ್ವವನ್ನು ತಿಳಿದ ಪ್ರಾಜ್ಞನೋ. ಅಂತಹ ಪ್ರಾಜ್ಞನೆ, ಓ ಭರತಕುಲೋತ್ಪನ್ನನಾಗಿ ಪ್ರಾಜ್ಞನಾದ ಅರ್ಜುನನೇ, ನನ್ನನ್ನು ಭಜಿಸುವ ಸರ್ವ ಪ್ರಕಾರದಿಂದಲೂ ಆರಾಧಿಸಿ ನನ್ನ ಪ್ರೀತಿಯನ್ನು ಹೊಂದುವುದಕ್ಕಾಗಿ ಧ್ಯಾನಿಸುವನು. ತಾನು ಪುರುಷೋತ್ತಮನೆಂಬ ಈ ಜ್ಞಾನವು ಪರಮ ರಹಸ್ಯವೆಂದು ಹೇಳಿ ಆ ಜ್ಞಾನದ ಫಲವನ್ನು ನಿಗಮದಲ್ಲಿ ಹೇಳುತ್ತಾರೆ. ಕೊನೆಯ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಪರಮಾತ್ಮ? ಓ ಪಾಪರಹಿತನಾದ ಅರ್ಜುನನೇ, ನಿನ್ನಲ್ಲಿರುವ ಪ್ರೀತ್ಯತಿಶಯದಿಂದ ಶಾಸ್ತ್ರಗಳಲ್ಲೆಲ್ಲ ಪರಮ ರಹಸ್ಯವನ್ನು ಇಂದು ನಿನಗೆ ಉಪದೇಶಿಸುತ್ತಿರುತ್ತೇನೆ. ಇದನ್ನು ವಿಮರ್ಶಿಸಿ ತಿಳಿದರೆ ಮೋಕ್ಷಾರ್ಥಿಯು ಮಹಾಪ್ರಾಜ್ಞನೆಂದೆನಿಸುವುದು ಅಲ್ಲದೆ ನನ್ನ ಪ್ರಾಪ್ತಿಗಾಗಿ ಯಾವ ಉಪಾಯಾನುಷ್ಠಾನವನ್ನು ಅನುಷ್ಠಿಸಬೇಕೋ ಅದನ್ನು ಮಾಡಿ ಕೃತಕೃತ್ಯನಾಗುವನು. ಮಾಶುಚ ಆಹಾ ಎಂದರೆ ಕೃತಕೃತ್ಯನಾಗುವನು ಅನ್ನತಕ್ಕಂಥ ವಿಷಯವನ್ನು ತಿಳಿಸಿ ಗುಹ್ಯಾದ್ ಗುಹ್ಯತರಂ ಪರಂ ಎನ್ನುವಂತೆ ಚರಮ ಗುಟ್ಟನ್ನು ಭಗವಂತ ತಿಳಿಸಿದ್ದಾನೆ. ಇದು ಪುರುಷೋತ್ತಮ ಯೋಗ. ಅಸ್ಮಿನ್ ಗುರು ಸಮಾರಂಭಾಂ ಯದುಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ.